ಬಸವಣ್ಣವರ ಬಸವ ಜಯಂತಿ ಕಾರ್ಯಕ್ರಮವನ್ನು 892ನೇ ಜಯಂತ್ಯೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಸಡಗರದಿಂದ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ಅನೇಕ ವಿವಿಧ ಬಡಾವಣೆಯಲ್ಲಿ ಮತ್ತು ವಾರ್ಡ್ನಲ್ಲಿ ಕೂಡ ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ, ರಕ್ತದಾನ ಶಿಬಿರ ಮಾಡುವುದರ ಮೂಲಕ ಇವತ್ತು ಇಂಥ ಅನೇಕ ಕಾರ್ಯಕ್ರಮಗಳು ಪ್ರಾರಂಭವಾಗಿವೆ. ಸಾಂಸ್ಕೃತಿಕ ನಾಯಕ, ದೇಶಕ್ಕೆ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಏನು ಅಸ್ಪೃಶ್ಯತೆ, ಮೂಢನಂಬಿಕೆ, ಜಾತೀಯತೆ ಪದ್ಧತಿ, ಮಹಿಳೆಯರಿಗೆ ಸರಿ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ವಿಶ್ವಗುರು ಬಸವಣ್ಣನ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶಾಂತಿನಗರ ಬಡಾವಣೆಯ ದಿವ್ಯಶ್ರೀ ಆಸ್ಪತ್ರೆ, ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ ವತಿಯಿಂದ ವಿಶ್ವನಾಥ್ ರೆಡ್ಡಿ ಅವರು ಪುತ್ರರು ಅನ್ನ ಸಂತರ್ಪಣೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಅನ್ನ ಸಂತರ್ಪಣೆ ಬಸವಣ್ಣನ ಕಾಯಕ ಕಲ್ಪನೆ, ದಾಸೋಹ ಮತ್ತು ಕಾಯಕ ಎರಡೂ ಬಸವಣ್ಣವರ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ದಾಸೋಹ ಮತ್ತು ಕಾಯಕದಿಂದ ದಾಸೋಹ ಮಾಡ್ತಕ್ಕಂಥದ್ದು. ಅವರು ಆಸ್ಪತ್ರೆ ವತಿಯಲ್ಲಿ ವೃದ್ಧಿಯನ್ನು ಮಾಡುತ್ತಾ ಇವತ್ತು ದಾಸೋಹ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಅವರಿಗೆ ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾವೆಲ್ಲರೂ ಏನು ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ವಿಶ್ವಗುರು ಬಸವಣ್ಣವರು 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ವಚನ ಸಾಹಿತ್ಯದ ಮೂಲಕ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಒಂದು ವಚನ ಸಾಹಿತ್ಯದ ತಳಹದಿ ಮೇಲೆ ಇವತ್ತು ಸಮಾಜ ನಿಂತಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳುತ್ತಾ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ವಿಶ್ವಗುರು ಬಸವಣ್ಣವರು ಅವರ ಸಮಯ ನಾವು ಈ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇಡೀ ದೇಶದಂಥ ಎಲ್ಲ ಕಡೆ ಅವರ ವಿಶ್ವಗುರು ಬಸವಣ್ಣವನ್ನು ನೆನೆಸ್ಕೊತೀವಿ. ಅವರು ಹೇಳಿದ ಮಾತು ಕಾಯಕವೇ ಕೈಲಾಸ, ದಾಸೋಹ ಒಂದು ದೊಡ್ಡ ಕೆಲಸ ಅಂತಂದು ಹೇಳಿದ್ದಾರೆ. ಅದೇ ರೀತಿಯಿಂದ ನಾವು ಎಲ್ಲ ನಡ್ಕೊಳ್ತಾ ಇದ್ದೀವಿ. ನಮ್ಮ ಸಿಬ್ಬಂದಿ ಆಗಲಿ, ನಮ್ಮ MLA ಆಗಲಿ, ಡಾಕ್ಟರ್ ಅಲ್ಲಂಪ್ರಭು ಅವರು ಇದೇ ಥರ ಪ್ರತಿದಿನ ನಿತ್ಯ ಎಲ್ಲ ಜನರನ್ನು ಭೇಟಿಯಾಗಿ ಅವರವರ ಏನೇನೋ ವಿಚಾರಗಳನ್ನು ತಗೊಂಡು ಒಂದು ದೊಡ್ಡ ಕೆಲಸವನ್ನು ನಮ್ಮ ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ. ಇದೇ ಥರ ಮಾಡಲಿ ಅಂತಂದು ನಾವು ಆಚರಿಸ್ತಾರೆ. ನಮ್ಮ ಆಸ್ಪತ್ರೆ ವತಿಯಿಂದ ಏನೇನು ಆಯೋಜನೆ ಮಾಡಿದ್ರಿ? ಇವತ್ತಿನ ದಿವಸ ನಮ್ಮ ಹಾಸ್ಪಿಟಲ್ನಲ್ಲಿ ಸಾಕಷ್ಟು ಪೇಷಂಟ್ಗಳನ್ನು ನೋಡ್ತಾ ಇದ್ದೀವಿ. ಪ್ರತಿ ವಾರದಲ್ಲಿ ನಾವು ಒಂದು 10ರಿಂದ 20 ಜನಕ್ಕೆ ಫ್ರೀಯನ್ನು ಉಪಚಾರ ಮಾಡ್ತೀವಿ. ಇದೇ ಥರ ಕಣ್ಣನ್ನು ಫ್ರೀ ಆಪ್ರೇಷನ್ ಮಾಡ್ತಾ ಇದ್ದೀವಿ. ಈ ದಿವಸ ನಾವು ಎಲ್ಲರಿಗೆ ಒಂದು ಅನ್ನ ದಾಸೋಹವನ್ನು ನಡೆಸ್ಕೊಳ್ಬೇಕಂತಂದು ಇಚ್ಛೆಯಿಂದ ನಾವು ನಡೆಸ್ಕೊಳ್ತಾ ಇದ್ದೀವಿ. ನಿಮ್ಮ ಹೆಸರು? ನಮ್ಮ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ. ನಮಸ್ಕಾರ. ಬಸವ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಪರಿವಾರ ವತಿಯಿಂದ ಕೇಂದ್ರ ಬಸ್ ಸ್ಟ್ಯಾಂಡ್ ನಿಲ್ದಾಣ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ ನಾವು ಅನ್ನದಾಸೋಹವನ್ನು ಏರ್ಪಾಡು ಮಾಡಲಾಗಿದೆ.
ಸಾರ್ವಜನಿಕರು ಈ ಅನ್ನದಾಸೋಹದ ಸದುಪಯೋಗವನ್ನು ಪಡೆಯಬೇಕು. ಹಾಗೆ ಎಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಂತೇಳಿ ನಾನು ಸಾರ್ವಜನಿಕರಲ್ಲಿ ವಿನಂತಿಸ್ತೇನೆ. ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ ಸುಮಾರು 32 ವರ್ಷದಿಂದ ನಿರಂತರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಬಹಳಷ್ಟು ಜನರಿಗೆ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಇಂಟ್ರಾಕ್ಯುಲರ್ ಲೆನ್ಸನ್ನು ಅಳವಡಿಸುವುದರಲ್ಲಿ ಬಹಳ ಯಶಸ್ವಿಯಿಂದ ಜನರಿಗೆ ಸಂಪೂರ್ಣವಾಗಿ ದೃಷ್ಟಿ ಬರುವ ಹಾಗೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಬಡ ಜನರಿಗೂ ಕೂಡ ನಾವು ಉಚಿತ ನೇತ್ರ ಶಸ್ತ್ರಚಿಕಿತ್ಸೆಯ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೀವಿ. ನಮ್ಮ ಎಲ್ಲ ಆಸ್ಪತ್ರೆಯ ಸಿಬ್ಬಂದಿರು ಹಾಗೆ ವೈದ್ಯರು ಈ ಶಸ್ತ್ರಚಿಕಿತ್ಸೆಯಲ್ಲಿ ಪಾಲ್ಗೊಂಡು ಬಹಳ ಒಂದು ನಿರಂತರವಾದ ಒಂದು ಉಚಿತವಾದ ಒಂದು ಸೇವೆಯನ್ನು ಸಲ್ಲಿಸುವುದರಲ್ಲಿ ಒಂದು ನಮ್ಮೆಲ್ಲರ ಎತ್ತಿದ ಕೈ ಅಂತ ನಾನು ಹೆಮ್ಮೆಯಿಂದ ಹೇಳಲು ಇಚ್ಛಿಸುತ್ತೇನೆ. ನಾವು ಈ ಒಂದು ಬಸವ ಜಯಂತಿಯ ನಿಮಿತ್ತ ನಾವು ಗಾಜರ್ಕೋಟ್ನಲ್ಲಿ ಒಂದು ಉಚಿತವಾದ ನೇತ್ರ ಚಿಕಿತ್ಸಾ ತಪಾಸಣೆಯನ್ನು ಮಾಡಿದ್ವಿ. ಅಲ್ಲೇ ಸುಮಾರು ಒಂದು 30 ಜನರಿಗೆ, ಬಡ ಜನರಿಗೆ, ಕಣ್ಣಿನ ಪೊರೆ ಇದ್ದವರಿಗೆ ತಂದು ಇವತ್ತಿನ ದಿವಸ ನಾವು ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಶಸ್ತ್ರಚಿಕಿತ್ಸೆ ಅಂದರೆ ಫ್ರೀ ಆಪರೇಷನ್ ಮಾಡಿ ಕಣ್ಣಿನಲ್ಲಿರುವ ಪೊರೆಯನ್ನು ತೆಗೆದು ಇಂಟ್ರಾಕ್ಯುಲರ್ ಲೆನ್ಸನ್ನು ಹಾಕಲಾಗಿದೆ. ಡಾಕ್ಟರ್ ರಾಜಶ್ರೀ ವಿಶ್ವನಾಥ್ ರೆಡ್ಡಿ. ಸಿದ್ದರಾಮೇಶ್ವರ ಐ ಹಾಸ್ಪಿಟಲನ್ನು ನಾನು ಪ್ರಾರಂಭಿಸಿದ್ದೇನೆ. ಈ ದಿವಸ ವಿಶ್ವಗುರು ಬಸವಣ್ಣವರ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ. ಹಾಗೆ ಅಕ್ಷಯ ತೃತೀಯ ಒಂದು ಶುಭಾರಂಭದಲ್ಲಿ ಎಲ್ಲರಿಗೆ ಇವತ್ತಿನ ದಿವಸ ನನ್ನ ಒಂದು ಗುಡ್ ವಿಶಸ್ ಹೇಳ್ತಾ, ನಾನು ಈ ದಿವಸ ಎಲ್ಲರಿಗೆ ಒಂದು ದೊಡ್ಡ ಕೆಲಸ, ಕಾಯಕವೇ ಕೈಲಾಸ ಎಂದು ಬಸವಣ್ಣವರು ಹೇಳಿಕೊಟ್ಟದ್ದು. ಮತ್ತು ಅದೇ ಥರ ದಾಸೋಹ ಅಂತಂದರೆ ಬರೀ ಈ ದಿವಸ ಅನ್ನ ದಾಸೋಹ ಮಾಡ್ತಾ ಇದ್ದೇವೆ, ಅದೇ ಥರ ಕಣ್ಣಿನ ದಾಸೋಹನೂ ಮಾಡ್ತಾ ಇದ್ದೇವೆ. ನಾವು ಸಾಕಷ್ಟು ಒಂದು ಹಳ್ಳಿ ಜನಕ್ಕೆ ಒಂದು ಉಪಚಾರವನ್ನು ಕೊಟ್ಟು, ಫ್ರೀ ಉಪಚಾರವನ್ನು ಕೊಟ್ಟು, ಅವರಿಗೆ ಶಸ್ತ್ರಚಿಕಿತ್ಸೆ ಆದ್ರೂ ಫ್ರೀ ಮಾಡಿ ಅವರಿಗೆ ಒಂದು ಸಂಪೂರ್ಣವಾಗಿ ಒಂದು ದೃಷ್ಟಿ ಬರುವ ಹಾಗೆ ಕೊಟ್ಟಿದ್ದೇವೆ. ಅದೇ ಥರ ಪ್ರತಿ ಸಲ ಅವರಿಗೆ ಇಷ್ಟೆಲ್ಲ ಶಸ್ತ್ರಚಿಕಿತ್ಸೆ ಮಾಡಿದ ನಂತರವೂ ಅವರಿಗೆ ತಿಂಗಳ ಅವರನ್ನು ನೋಡಿ, ಫ್ರೀಯಾಗಿ ನೋಡಿ, ಅವರಿಗೆ ಕನ್ನಡಕ ಬೇಕಾದರೂ ಕನ್ನಡಕ್ಕೆ ಕೊಟ್ಟು, ಮತ್ತು ಔಷಧಿ ಆದ್ರೂ ಫ್ರೀಯಾಗಿ ಕೊಟ್ಟು ಕಳಿಸ್ತಾ ಇದ್ದೇವೆ. ಇದೇ ಥರ ನಾವು ಸಾಕಷ್ಟು ಊರಲ್ಲಿ ಎಲ್ಲ ಈ ಸೇಡಮ್ ಆಗಲಿ, ಈ ಜೇವರ್ಗಿ ಮತ್ತು ಆಳಂದ್ ಮತ್ತು ಅಫ್ಜಲ್ಪುರ್, ಚಿಂಚೋಳಿ ತಾಲೂಕಲ್ಲಿ ಸಾಕಷ್ಟು ಕ್ಯಾಂಪ್ ಮಾಡಿದ್ದೇವೆ. ನಮ್ಮ ಒಂದು ದೊಡ್ಡ ತಂಡ ಇದೆ. ಆ ತಂಡದಲ್ಲಿ ಸಾಕಷ್ಟು ಜನ ಪಾಲ್ಗೊಳಿಸ್ತಾರೆ, ಅವರದ್ದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೇ ಥರ ನಾವು ಒಂದು ಫ್ರೀ ವ್ಯಾನ್ ಮಾಡಿದ್ದೇವೆ, ಪೇಷಂಟನ್ನು ಕರ್ಕೊಂಡು ಬರಲಿಕ್ಕೆ ಮತ್ತು ವಾಪಸ್ ಒಯ್ದು ಬಿಡಲಿಕ್ಕೆ. ಅದೇ ಥರ ನಾವು ಇಲ್ಲಿ ಅದೇ ಪೇಷಂಟ್ಸ್ಗೆ ಫ್ರೀ ಶಸ್ತ್ರಚಿಕಿತ್ಸೆ ಮಾಡಿನೂ ಮತ್ತು ಅನ್ನದಾನನೂ ಫ್ರೀನೇ ಕೊಡ್ತಾ ಇದ್ದೀವಿ. ಇದೇ ಥರ 32 ವರ್ಷದಿಂದ ನಾವು ಮಾಡ್ತಾನೇ ಬಂದಿದ್ದೇವೆ. ನಾನು ಇಲ್ಲಿವರೆಗೆ 1 ಲಕ್ಷ ಮೇಲೆ ಆಪ್ರೇಷನ್ ಮಾಡಿದ್ದೇವೆ ನಮ್ಮ ಹಾಸ್ಪಿಟಲ್ ಕಡೆಯಿಂದ. 1 ಲಕ್ಷ ಆಪ್ರೇಷನ್ ಮಾಡಿದ್ದೇವೆ ನಾವು. ಡಾಕ್ಟರ್ ವಿಶ್ವನಾಥ್ ರೆಡ್ಡಿ.